ಗಣೇಶ್ ಗೌಡ ಅಂತಕ್ಕಂಥವ್ರದ್ದು ಮರ್ಡರ್ ಆಗಿದೆ. ಈಗ ಸ್ಥಳಕ್ಕೆ ನಾವೆಲ್ಲ ವಿಸಿಟ್ ಮಾಡಿದ್ದೀವಿ. ಸೋಕೋ ಟೀಮು ವಿಸಿಟ್ ಮಾಡ್ತಾ ಇದೆ. ಏನು ಕಾರಣಕ್ಕೆ ಆಗಿದೆ ಏನಕ್ಕೆ ಅಂತೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ವಿ. ಆಲ್ರೆಡಿ 4 ದೊಡ್ಡ ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳನ್ನು ಸೆಕ್ಯೂರ್ ಮಾಡಲಿಕ್ಕೆ ಬಿಟ್ಟಾಗಿದೆ. ಈಗ ಹೊಡೆದಾಡ್ಕೊಂಡಿದ್ದವ್ರು ಯಾರು ಅಲ್ಲಿ ಗಲಾಟೆ ಮಾಡಿದಾರೋ ಅದರಲ್ಲಿ ಒಂದಿಬ್ಬರು ಇಲ್ಲೇ ಇದ್ದಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಜೈಲ್ ಗಾರ್ಡ್ ಹಾಕಿದ್ದೀವಿ. ಮುಂದೆ ಇವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ನೋಡ್ತೀವಿ. ಅದ್ರ ಪ್ರಕಾರ ಇಮಿಡಿಯೇಟ್ ಆಗಿ ಆ್ಯಕ್ಷನನ್ನು ಮಾಡ್ತೀವಿ. ಏನು ಕಾರಣ ಸರ್? ಏನು ಬ್ಯಾನರ್ ವಿಷಯಕ್ಕೆ ಏನೋ ಗಲಾಟೆ ಆಯಿತು? ಅಲ್ಲ, ಅದು ಯಾವುದು ಕಾರಣ ಅಂತ ತಿಳಿದು ಬಂದಿಲ್ಲ. ಈಗ ನಾವು ವೆರಿಫೈ ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನಲ್ಲಿ ಕರೆಕ್ಟಾಗಿ ತಿಳಿದು ಬರುತ್ತೆ ಏನಕ್ಕೆ ಕಾರಣ ಅಂತೇಳಿ. ಅದ್ರ ಮೇಲೆ ನಾವು ತನಿಖೆಯನ್ನು ಅಂದರೆ ಗಣೇಶ್ ಕೂಡ ಏನು ಸರ್, ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಸರ್? ಅದು ಅದೇ ಈ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ವೆರಿಫೈ ಮಾಡ್ತೀವಿ ಏನು ಅಂತ. ಇನ್ನು ಕಂಪ್ಲೇಂಟೇ ಕೊಟ್ಟಿಲ್ಲ ಮೇಲ್ನೋಟಕ್ಕೆ ಅಂತ ಆಗಿಲ್ಲ. ಮರ್ಡರ್ ಆಗಿದೆ, ಇಲ್ಲಿ ಬಾಡಿ ಶಿಫ್ಟ್ ಮಾಡಲಾಗಿದೆ. ಈಗ ಅವ್ರು ಕಂಪ್ಲೇಂಟ್ ಕೊಡ್ತಾರೆ, ಮನೆಯವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ವೆರಿಫೈ ಮಾಡ್ತೀವಿ. ನಾವು ವಿಸಿಟ್ ಮಾಡಿ ಬಂದೆ ಈಗ ಸೀನ್ ಆಫ್ ಕ್ರೈಮನ್ನು. ಅಲ್ಲಿ ನಮ್ಮ DSP ಇದ್ದಾರೆ, ಅಡಿಷನಲ್ SP ಇದ್ದಾರೆ. ಅಲ್ಲೆಲ್ಲ ರೀತಿಯ ಕ್ರಮವನ್ನು ಕೈಗೊಂಡಿದ್ದೀವಿ. ಈ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ FIR ಮಾಡಿ ತನಿಖೆಯನ್ನು ಕೈಗೊಳ್ತೀವಿ. ಮತ್ತು ಆರೋಪಿಗಳು ಯಾರು ಅಂತೇಳಿ ಈಗ ಆಲ್ರೆಡಿ ಒಂದು 4 ಟೀಮನ್ನು ನಾವು ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳ ಸೆಕ್ಯೂರ್ ಮಾಡಿ ಕಳಿಸಿದ್ವಿ. ಈ ಕಂಪ್ಲೇಂಟಲ್ಲಿ ತಗೋತೀವಿ, ಏನು ಅವ್ರು ಕಂಪ್ಲೇಂಟ್ ಏನು ಕೊಡ್ತಾರೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೈಗೊಳ್ತೀವಿ. ಯಾರೇ ಇದ್ರೂ ಅವ್ರನ್ನ ಯಾರನ್ನೂ ಬಿಡಲ್ಲ ಸರ್. ಎಕ್ಸಾಕ್ಟ್ ಪ್ಲೇಸ್ ಎಲ್ಲೇ ಆಗಿದ್ದು ಸರ್? ಸಕ್ರಾಪಟ್ಟಣದಲ್ಲಿ. ನಮ್ಮ ಸಕ್ರಾಪಟ್ಟಣದಲ್ಲಿ ಹೋಗಬೇಕಾದ್ರೆ ಟುವರ್ಡ್ಸ್ ಕಡೂರು ಹೋಗಬೇಕಾದ್ರೆ ರೈಟ್ ಸೈಡಿಗೆ ಒಂದು ಮಡ್ ರೋಡ್ ಬರುತ್ತೆ. ಮಡ್ ರೋಡಲ್ಲಿ ಆಗಿದೆ. ನಾವು ಬಂದ್ವಿ ವೇಟ ಸಕ್ರಾಪಟ್ಟಣ ಪೊಲೀಸ್ ರಾತ್ರಿ ಒಂದು ಮರ್ಡರ್ ಆಗಿದೆ. ಗಣೇಶ್ ಗೌಡ ಅಂತಕ್ಕಂಥವ್ರದ್ದು ಮರ್ಡರ್ ಆಗಿದೆ. ಈಗ ಸ್ಥಳಕ್ಕೆ ನಾವೆಲ್ಲ ವಿಸಿಟ್ ಮಾಡಿದ್ದೀವಿ. ಸೋಕೋ ಟೀಮು ವಿಸಿಟ್ ಮಾಡ್ತಾ ಇದೆ. ಏನು ಕಾರಣಕ್ಕೆ ಆಗಿದೆ ಏನಕ್ಕೆ ಅಂತೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ವಿ. ಆಲ್ರೆಡಿ 4 ದೊಡ್ಡ ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳನ್ನು ಸೆಕ್ಯೂರ್ ಮಾಡಲಿಕ್ಕೆ ಬಿಟ್ಟಾಗಿದೆ. ಈಗ ಹೊಡೆದಾಡ್ಕೊಂಡಿದ್ದವ್ರು ಯಾರು ಅಲ್ಲಿ ಗಲಾಟೆ ಮಾಡಿದಾರೋ ಅದರಲ್ಲಿ ಒಂದಿಬ್ಬರು ಇಲ್ಲೇ ಇದ್ದಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಜೈಲ್ ಗಾರ್ಡ್ ಹಾಕಿದ್ದೀವಿ. ಮುಂದೆ ಇವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ನೋಡ್ತೀವಿ. ಅದ್ರ ಪ್ರಕಾರ ಇಮಿಡಿಯೇಟ್ ಆಗಿ ಆ್ಯಕ್ಷನನ್ನು ಮಾಡ್ತೀವಿ. ಏನು ಕಾರಣ ಸರ್? ಏನು ಬ್ಯಾನರ್ ವಿಷಯಕ್ಕೆ ಏನೋ ಗಲಾಟೆ ಆಯಿತು? ಅಲ್ಲ, ಅದು ಯಾವುದು ಕಾರಣ ಅಂತ ತಿಳಿದು ಬಂದಿಲ್ಲ. ಈಗ ನಾವು ವೆರಿಫೈ ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನಲ್ಲಿ ಕರೆಕ್ಟಾಗಿ ತಿಳಿದು ಬರುತ್ತೆ ಏನಕ್ಕೆ ಕಾರಣ ಅಂತೇಳಿ. ಅದ್ರ ಮೇಲೆ ನಾವು ತನಿಖೆಯನ್ನು ಅಂದರೆ ಗಣೇಶ್ ಕೂಡ ಏನು ಸರ್, ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಸರ್? ಅದು ಅದೇ ಈ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ವೆರಿಫೈ ಮಾಡ್ತೀವಿ ಏನು ಅಂತ. ಇನ್ನು ಕಂಪ್ಲೇಂಟೇ ಕೊಟ್ಟಿಲ್ಲ ಮೇಲ್ನೋಟಕ್ಕೆ ಅಂತ ಆಗಿಲ್ಲ. ಮರ್ಡರ್ ಆಗಿದೆ, ಇಲ್ಲಿ ಬಾಡಿ ಶಿಫ್ಟ್ ಮಾಡಲಾಗಿದೆ. ಈಗ ಅವ್ರು ಕಂಪ್ಲೇಂಟ್ ಕೊಡ್ತಾರೆ, ಮನೆಯವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ವೆರಿಫೈ ಮಾಡ್ತೀವಿ. ನಾವು ವಿಸಿಟ್ ಮಾಡಿ ಬಂದೆ ಈಗ ಸೀನ್ ಆಫ್ ಕ್ರೈಮನ್ನು. ಅಲ್ಲಿ ನಮ್ಮ DSP ಇದ್ದಾರೆ, ಅಡಿಷನಲ್ SP ಇದ್ದಾರೆ. ಅಲ್ಲೆಲ್ಲ ರೀತಿಯ ಕ್ರಮವನ್ನು ಕೈಗೊಂಡಿದ್ದೀವಿ. ಈ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ FIR ಮಾಡಿ ತನಿಖೆಯನ್ನು ಕೈಗೊಳ್ತೀವಿ. ಮತ್ತು ಆರೋಪಿಗಳು ಯಾರು ಅಂತೇಳಿ ಈಗ ಆಲ್ರೆಡಿ ಒಂದು 4 ಟೀಮನ್ನು ನಾವು ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳ ಸೆಕ್ಯೂರ್ ಮಾಡಿ ಕಳಿಸಿದ್ವಿ. ಈ ಕಂಪ್ಲೇಂಟಲ್ಲಿ ತಗೋತೀವಿ, ಏನು ಅವ್ರು ಕಂಪ್ಲೇಂಟ್ ಏನು ಕೊಡ್ತಾರೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೈಗೊಳ್ತೀವಿ. ಯಾರೇ ಇದ್ರೂ ಅವ್ರನ್ನ ಯಾರನ್ನೂ ಬಿಡಲ್ಲ ಸರ್. ಎಕ್ಸಾಕ್ಟ್ ಪ್ಲೇಸ್ ಎಲ್ಲೇ ಆಗಿದ್ದು ಸರ್? ಸಕ್ರಾಪಟ್ಟಣದಲ್ಲಿ. ನಮ್ಮ ಸಕ್ರಾಪಟ್ಟಣದಲ್ಲಿ ಹೋಗಬೇಕಾದ್ರೆ ಟುವರ್ಡ್ಸ್ ಕಡೂರು ಹೋಗಬೇಕಾದ್ರೆ ರೈಟ್ ಸೈಡಿಗೆ ಒಂದು ಮಡ್ ರೋಡ್ ಬರುತ್ತೆ. ಮಡ್ ರೋಡಲ್ಲಿ ಆಗಿದೆ. ನಾವು ಬಂದ್ವಿ ವೇಟ ತಿಂಡಿ ಮಾಡಿದ್ರಂತೆ.